ವೆಲ್ಕಮ್ ಟು ಬಸವ ಐಟೈ ಮಾನ್ವಿ. ಇವತ್ತಿನ ಟಾಪಿಕ್ ಇಂಟ್ರಡಕ್ಷನ್ ಟು ಡಾಸ್ ಕಮ್ಯಾಂಡ್ಸ್. ಡಿಸ್ಕ್ ಆಪರೇಟಿಂಗ್ ಸಿಸ್ಟಮಲ್ಲಿ OS ಅಲ್ಲಿ ಯಾವ ಥರ ಕಮ್ಯಾಂಡ್ ಯೂಸ್ ಮಾಡಿ ರನ್ ಮಾಡ್ತಾರೆ, ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನೋಡೋಣ. ಫಸ್ಟು ವಾಟ್ ಈಸ್ MS-DOS ಅಥವಾ ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಹೋದ ಕ್ಲಾಸಲ್ಲಿ OS ಥರನೇ ಇದೂ ಒಂದು ಡಾಸ್, ಇದು MS-DOS. ಡಾಸ್ ಫುಲ್ ಫಾರ್ಮ್ ಅಥವಾ ಎಕ್ಸ್ಪ್ಯಾಂಡ್ ಸ್ಟ್ಯಾಂಡ್ಸ್ ಫಾರ್ ಏನಂದರೆ ಡಾಸ್ ಅಂದರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಇದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಬೇರೆ ಬೇರೆ ರೀತಿ ಯಾವ ಆಪರೇಟಿಂಗ್ ಸಿಸ್ಟಮ್ ವರ್ಕ್ ಮಾಡುತ್ತೆ ಇದು ಅದೇ ಥರ ವರ್ಕ್ ಮಾಡುತ್ತೆ. ಇದೇನು ಸ್ಪೆಷಲ್ ಅಲ್ಲ, ಇದೂ ಅದೇ ರೀತಿ ಆಪರೇಟಿಂಗ್ ಸಿಸ್ಟಮು ಎಲ್ಲರೂ ಕಾಮನ್ ಆಗಿ ಯೂಸ್ ಮಾಡೋದು OS. ಇದು ಇನ್ನೇ ಸಿಂಗಲ್ ಯೂಸರ್ ಎನ್ವೈರ್ಮೆಂಟ್, ಇದು ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಇಟ್ ರನ್ಸ್ ಮೇನ್ಲಿ ಆನ್ ಪರ್ಸನಲ್ ಕಂಪ್ಯೂಟರ್, PC, ಲ್ಯಾಪ್ಟಾಪಲ್ಲಿ ಜಾಸ್ತಿ ರನ್ ಆಗುತ್ತೆ. ಈ OS ಯಾರು ಡೆವಲಪ್ ಮಾಡಿದ್ರು ಅಂದರೆ ಸಚ್ ಕಂಪ್ನೀಸ್ ಆರ್ ಕಾಂಪ್ಯಾಕ್ಟ್, IBM, HP ಅವರೆಲ್ಲ ಡಾಸ್ನ ಡೆವಲಪ್ ಮಾಡಿದರು. ದೇರ್ ಆರ್ 2 OS ರೆಫರ್ಡ್ ಆಸ್ ಅ ಡಾಸ್. ಡಾಸ್ನ ಯಾವ ಟೈಪ್ಸ್ ಆಗಿ ಡಾಸ್ ರೆಫರ್ಡ್ ಯಾವ ಮಾಡಿದಾವೆ ಅಂದರೆ MS-DOS ಅಥವಾ PC-DOS, ಎರಡು ಟೈಪ್. MS-DOS ಅಂದರೆ ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, ಇನ್ನೊಂದು PC-DOS ಅಂದರೆ ಪರ್ಸನಲ್ ಕಂಪ್ಯೂಟರ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಟೈಪ್ಸ್ ಆಫ್ ಡಾಸ್ ಕಮ್ಯಾಂಡ್ಸ್ ಯಾವ್ಯಾವು? ಇಂಟರ್ನಲ್ ಕಮ್ಯಾಂಡ್ಸ್ ಮತ್ತು ಎಕ್ಸ್ಟರ್ನಲ್ ಕಮ್ಯಾಂಡ್. ಇಂಟರ್ನಲ್ ಕಮ್ಯಾಂಡ್ ಅಂದರೆ ಇಟ್ ಈಸ್ ಎ ಟೈಪ್ ಆಫ್ ಡಾಸ್ ಕಮ್ಯಾಂಡ್ ವಿಚ್ ಆರ್ ಅಂಡರ್ಸ್ಟ್ಯಾಂಡ್ ಡೈರೆಕ್ಟ್ಲಿ ಬೈ ಅ ಕಮ್ಯಾಂಡ್ ಇಂಟರ್ಪ್ರಿಟರ್. ಇಂಟರ್ಪ್ರಿಟರ್ ಡೈರೆಕ್ಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ತಾನೆ ಈ ಕಮ್ಯಾಂಡ್ಸ್ನ, ಅದನ್ನು ಇಂಟರ್ನಲ್ ಅಂದರೆ. ಇಂಟರ್ನಲ್ ಅಂದರೆ ಒಳಗಡೆ ಇರೋ ಕಮ್ಯಾಂಡ್ಸ್, ಅಂದರೆ ಸಿಸ್ಟಮ್ಗೆ ಡೈರೆಕ್ಟ್ಲಿ ಅರ್ಥ ಆಗುತ್ತೆ ಏನು ಕಮ್ಯಾಂಡ್ ಕೊಡ್ತಿದ್ದಾನೆ ಯೂಸರ್ ಅಂತ. ಎಕ್ಸಾಂಪಲ್ಸ್: ಎಕೋ, ಪ್ರಾಂಪ್ಟ್, CLS ಅಂದರೆ ಕ್ಲಿಯರ್ ದ ಸ್ಕ್ರೀನ್, ಡೈರೆಕ್ಟ್ರಿ DIR, ಕಾಪಿ, REN ಅಂದರೆ ರೀನೇಮ್, ಎರೇಸ್, DEL ಡಿಲೀಟ್, MD ಮೇಕ್ ಡೈರೆಕ್ಟ್ರಿ, CD ಚೇಂಜ್ ಡೈರೆಕ್ಟ್ರಿ, ಎಕ್ಸೆಟ್ರಾ. ಇವೆಲ್ಲ ಏನು ಇಂಟರ್ನಲ್ ಕಮ್ಯಾಂಡ್ಸ್. ಡಾಸಲ್ಲಿ ಇಂಟರ್ನಲ್ ಕಮ್ಯಾಂಡ್ಸ್ ಇವೆಲ್ಲ ಬರ್ತವೆ. ನೆಕ್ಸ್ಟ್ ಎಕ್ಸ್ಟರ್ನಲ್ ಕಮ್ಯಾಂಡ್ಸ್ ಯಾವುದು? ಇಟ್ ಈಸ್ ಎ ಟೈಪ್ ಆಫ್ ಡಾಸ್ ಕಮ್ಯಾಂಡ್ ವಿಚ್ ಆರ್ ನಾಟ್ ಅಂಡರ್ಸ್ಟ್ಯಾಂಡ್ ಡೈರೆಕ್ಟ್ಲಿ ಬೈ ಎ ಕಮ್ಯಾಂಡ್ ಇಂಟರ್ಪ್ರಿಟರ್. ಇಂಟರ್ನಲಲ್ಲಿ ಡೈರೆಕ್ಟಾಗಿ ಕಮ್ಯಾಂಡ್ ಹಾಕಿದಾಗ ಸಿಸ್ಟಮ್ಗೆ ಅಥವಾ OSಗೆ ಅರ್ಥ ಆಗ್ತಿತ್ತು, ಅದನ್ನು ಇಂಟರ್ನಲ್ ಕಮ್ಯಾಂಡ್ ಅಂತಾರೆ. ಎಕ್ಸ್ಟರ್ನಲ್ ಅಂದರೆ ವಿಚ್ ಆರ್ ನಾಟ್ ಅಂಡರ್ಸ್ಟ್ಯಾಂಡ್ ಡೈರೆಕ್ಟ್ಲಿ ಬೈ ಕಮ್ಯಾಂಡ್ ಇಂಟರ್ಪ್ರಿಟರ್. ದೇ ಆರ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ. ಇವೆಲ್ಲ ಡೈರೆಕ್ಟ್ಲಿ ಡಿಪೆಂಡ್ ಆಗಿರುತ್ತೆ ಇಂಟರ್ನಲ್ ಕಮ್ಯಾಂಡ್ಸು. ಎಕ್ಸ್ಟರ್ನಲ್ ಕಮ್ಯಾಂಡ್ಸು ಇಂಡಿಪೆಂಡೆಂಟ್ ಆಗಿ ಸಪ್ರೇಟ್ ಫೈಲ್ ಆಗಿ ಫೋಲ್ಡ್ರಲ್ಲಿ ಇರ್ತವೆ. ಎಕ್ಸಾಂಪಲ್ಸ್ ಕಾಪಿ ಮತ್ತು ಫಾರ್ಮ್ಯಾಟ್, ಇನ್ನು ಬೇರೆ ಬೇರೆ ವಿಧ ಇದಾವೆ. ನೆಕ್ಸ್ಟ್ ಯಾವ್ಯಾವ ಲೀಸ್ಟ್ ಆಫ್ ಡಾಸ್ ಕಮ್ಯಾಂಡ್ಸ್. ಡಾಸ್ ಕಮ್ಯಾಂಡ್ಸ್ನ ಲೀಸ್ಟ್ ಏನಂದರೆ ಫಸ್ಟ್ ಒನ್ ಡೇಟ್ ಕಮ್ಯಾಂಡ್. ಡೇಟ್, ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಚೇಂಜ್ ಆರ್ ಡಿಸ್ಪ್ಲೇ ದ ಕರೆಂಟ್ ಸಿಸ್ಟಮ್ ಡೇಟ್. ಸಿಸ್ಟಮಲ್ಲಿ ಯಾವ ಡೇಟ್ ಇದೆ ಅಥವಾ ಚೇಂಜ್ ಮಾಡೋದಕ್ಕೆ, ಪ್ರೆಸೆಂಟ್ ಮಾಡೋದಕ್ಕೆ, ಡಿಸ್ಪ್ಲೇ ಮಾಡೋದಕ್ಕೆ ಈ ಕಮ್ಯಾಂಡ್ನ ಯೂಸ್ ಮಾಡ್ತಾರೆ. ಈ ಕಮ್ಯಾಂಡು ಸಿಂಟ್ಯಾಕ್ಸ್ ಹೇಗಿದೆ ಅಂದರೆ ಇದು ಸಿ ಅಂದರೆ ಯಾವ ಡ್ರೈವಲ್ಲಿ ಈ ಕಮ್ಯಾಂಡ್ ಅಥವಾ OS ಇದೆ, ಸಿ ಪಾತ್ ಏನು ಸಿ, ಡೇಟ್ ಅನ್ನೋ ಕಮ್ಯಾಂಡು ಮತ್ತು /t ತೊಗೊಂಡ್ರೆ ಅದ್ರದ್ದು ಔಟ್ಪುಟ್ ಏನು ಕೊಡುತ್ತೆ? ಸ್ಯಾಟರ್ಡೆ, ಇವತ್ತಿಂದು ಪ್ರೆಸೆಂಟ್, ಡೇಟು, ಮಂತು, ಇಯರು, ಡೇ, ಇವು 4 ಕೊಡುತ್ತೆ. ಇವತ್ತು ಸ್ಯಾಟರ್ಡೆ 13, 6th month 2020 ಇಯರ್. ಎಕ್ಸಾಂಪಲ್, ಅದ್ರದ್ದು ಔಟ್ಪುಟ್ ಯಾವ ಥರ ಅಂದರೆ ದ ಕರೆಂಟ್ ಡೇಟ್ ಈಸ್ ಸ್ಯಾಟರ್ಡೆ 13, 6th month 2020 ಇಯರ್ ಅಂತ ಡೇಟ್ ಕಮ್ಯಾಂಡಿದ್ದು ಔಟ್ಪುಟ್. ಇದಿಷ್ಟು ಸಿಂಟ್ಯಾಕ್ಸ್ ಫಾರ್ ಅ ಡೇಟ್ ಕಮ್ಯಾಂಡ್. ನೆಕ್ಸ್ಟ್ ಒನ್ ಟೈಮ್ ಕಮ್ಯಾಂಡ್. ದಿಸ್ ಕಮ್ಯಾಂಡ್ ಈಸ್ ಯೂಸ್ ಟು ಚೇಂಜ್ ಆರ್ ಡಿಸ್ಪ್ಲೇ ದ ಕರೆಂಟ್ ಸಿಸ್ಟಮ್ ಟೈಮ್ನ, ಪ್ರೆಸೆಂಟ್ ಯಾವ ಟೈಮ್ ಆಗ್ತಿದೆ ಅನ್ನೋದನ್ನು ನೋಡೋದಕ್ಕೆ ಈ ಕಮ್ಯಾಂಡ್ ಯೂಸ್ ಮಾಡ್ತಾರೆ. ಇದ್ರದ್ದು ಸಿಂಟ್ಯಾಕ್ಸ್ ಏನಂದರೆ ಪಾತ್, ಫಸ್ಟ್ ಯಾವ ಪಾತಲ್ಲಿದೆ ಇದು ಇನ್ಸ್ಟಾಲೇಷನ್ ಪಾತ್ ಏನು ಸಿ, ಕಮ್ಯಾಂಡ್ ಟೈಮ್ /t ತೊಗೊಂಡ್ರೆ 2:48 AM ಆಗಿದೆ ಅಂತ ತೋರಿಸ್ತಿದೆ. ಅದ್ರದ್ದು ಎಕ್ಸಾಂಪಲ್ ಯಾವ ಥರ ಬರುತ್ತೆ ಅಂದರೆ ದ ಕರೆಂಟ್ ಟೈಮ್ ಈಸ್ 2:48 minutes 47.32 seconds ಆ ಥರ ಹೇಳುತ್ತೆ. ಇದೇನು ಟೈಮು, ಇದು ಸಿಂಟ್ಯಾಕ್ಸ್ ಫಾರ್ ಟೈಮ್ ಕಮ್ಯಾಂಡ್. ಯಾವ ಪಾತು ಮತ್ತು ಟೈಮ್ ಅನ್ನೋ ಕಮ್ಯಾಂಡ್ನ ಯೂಸ್ ಮಾಡಿಕೊಂಡು ಪ್ರೆಸೆಂಟ್ ಟೈಮ್ ಸಿಸ್ಟಮಲ್ಲಿ ಯಾವ ಓಡ್ತಾ ಇದೆ ಈ ಟೈಮ್ ಅಂತ ನೋಡೋದಕ್ಕೆ.
Next one, ver, version command. This command used to display the Windows version. ನನ್ನ ಪಿ ಸಿದು ವರ್ಷನ್ ಯಾವುದಿದೆ ವಿಂಡೋಸ್ದು ಅಂತ ಚೆಕ್ ಮಾಡೋದಕ್ಕೆ ಫಸ್ಟ್ ಪಾತ್ ಹಾಕ್ಕೊಳ್ಳೋದು C:/greater than ver ಅಂತ ಟೈಪ್ ಮಾಡಿದರೆ ಕಮ್ಯಾಂಡು ಮೈಕ್ರೋಸಾಫ್ಟ್ ವಿಂಡೋಸ್ ವರ್ಷನ್ 6.1.7600 ವರ್ಷನ್ ವಿಂಡೋಸ್ದು ನಾನು ಪಿ ಸಿಯಲ್ಲಿದೆ ಅಂತ ಹೇಳ್ತೀನಿ. ಏನು ಕಮ್ಯಾಂಡು C/ ಅಂದರೆ ಪಾತ್ ಹಾಕಿ ವರ್ಷನ್ ver ಅಂತ ಟೈಪ್ ಮಾಡಿದರೆ ಇದು ಕಮ್ಯಾಂಡು ಯಾವ ವರ್ಷನ್ ಇದೆ ಅಂತ ತೋರಿಸ್ತದೆ. ನೆಕ್ಸ್ಟು VOL ವಾಲ್ಯೂಮ್ ಲೆವೆಲ್, ಅದರ ಸೀರಿಯಲ್ ನಂಬರ್ ಯಾವುದಿದೆ ನಂದು ಪಿ ಸಿದು ಅಂತ ಅಥವಾ ಸಾಫ್ಟ್ವೇರ್ದು ಯಾವುದಿದೆ ಅಂತ ಚೆಕ್ ಮಾಡೋದಕ್ಕೆ VOL ಕಮ್ಯಾಂಡ್ನ ಬಳಸ್ತಾರೆ. ದಿಸ್ ಕಮ್ಯಾಂಡ್ ಯೂಸ್ ಟು ಡಿಸ್ಪ್ಲೇ ದ ಡಿಸ್ಕ್ ವಾಲ್ಯೂಮ್ ಲೆವೆಲ್ ಅವರ ಸೀರಿಯಲ್ ನಂಬರ್. ಫಸ್ಟ್ ಸಿಂಟ್ಯಾಕ್ಸ್ ಏನು, C:/C:/greater than volume D. D is a software. Volume in a drive D is a software. D ಅನ್ನೋದು ಏನು ಸಾಫ್ಟ್ವೇರ್. ನನ್ನ ಸೀರಿಯಲ್ ನಂಬರ್ ಏನು 147C/DA89 serial number of PC. Next, echo command. This command is used to display message on command screen and also turn on or off command echoing. echo command ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಡಿಸ್ಪ್ಲೇ ಮೆಸೇಜ್ ಕೊಡೋದಕ್ಕೆ ಕಮ್ಯಾಂಡ್ ಸ್ಕ್ರೀನಲ್ಲಿ ಮತ್ತು ಆನ್ ಮತ್ತು ಆಫ್ ಮಾಡೋದಕ್ಕೆ ಈ ಎಕೋ ಕಮ್ಯಾಂಡ್ ಯೂಸ್ ಮಾಡ್ತಾರೆ. ಸಿಂಟ್ಯಾಕ್ಸ್ ಏನು, ಪಾತ್ ಎಲ್ಲಿದೆ ಸಿ ಪಾತಲ್ಲಿದೆ, ಸಿ ಡ್ರೈವಲ್ಲಿದೆ. ಎಕೋ ಅನ್ನೋದು ಕಮ್ಯಾಂಡ್, ಆನ್ ಪೈಪ್ ಆಫ್, ಇದನ್ನ ಪೈಪ್ ಅಂತ ಕರೀತಾರೆ. ಆನ್ ಆರ್ ಆಫ್. ಎಕೋ ಮೆಸೇಜ್ ಕೊಡುತ್ತೆ. ಈಗ ಇಫ್ ಆನ್ ಆಗಿದ್ರೆ ಮೆಸೇಜ್ ಆನ್ ಅಂತ ಬರುತ್ತೆ, ಆಫ್ ಆಗಿದ್ರೆ ಮೆಸೇಜ್ ಆಫ್ ಅಂತ ಬರುತ್ತೆ. ಎಕ್ಸಾಂಪಲ್ C/echo ಈ ಸೈಟು ಓಪನ್ ಇದೆ ಅಥವಾ ಕ್ಲೋಸ್ ಇದೆ ಅನ್ನೋದಕ್ಕೆ ಎಕ್ಸಾಂಪಲ್ ಇದು. ನೆಕ್ಸ್ಟ್, ಟೈಟಲ್ ಕಮ್ಯಾಂಡ್. ದೀಸ್ ಕಮ್ಯಾಂಡ್ ಈಸ್ ಯೂಸ್ ಟು ಚೇಂಜ್ ದ ಟೈಟಲ್ ಆಫ್ MS-DOS ಸ್ಕ್ರೀನ್. ಟೈಟಲ್ ಏನಾದರೂ ಚೇಂಜ್ ಮಾಡೋದಿತ್ತು ಪ್ರೋಗ್ರಾಮಲ್ಲಿ, MS-DOS ಆಪ್ರೇಟಿಂಗ್ ಸಿಸ್ಟಮಲ್ಲಿ ಅಂದರೆ ಪಾತ್ ಅಥವಾ ಎಕ್ಸಾಂಪಲ್ ಏನು, ಪಾತ್ ಏನು C/ಅಲ್ಲಿ ಟೈಟಲ್ ಇದು ಕಮ್ಯಾಂಡ್. ಇದರ ಎಕ್ಸಾಂಪಲ್ ಇನ್ಕ್ಲೂಡ್ help1.com. ಇದು ಚೇಂಜ್ ಮಾಡೋಕ್ಕಿದೆ ನಮ್ಮದು ಟೈಟಲ್ ಅನ್ನಂಗಿದ್ರೆ ಈ ಥರ ಯೂಸ್ ಮಾಡ್ಬೋದು. ನೆಕ್ಸ್ಟು ಮೇಕ್ ಡೈರೆಕ್ಟರಿ ಅದ ಮೇಕ್ MD ಕಮ್ಯಾಂಡ್, MKDIR/MD ಕಮ್ಯಾಂಡ್. It is used to create a directory in a ಪರ್ಟಿಕ್ಯುಲರ್ ಡ್ರೈವಲ್ಲಿ ಏನಾದರೂ ಒಂದು ಕ್ರಿಯೇಟ್ ಮಾಡೋಂಗಿದ್ರೆ ಡೈರೆಕ್ಟ್ರಿ MD ಮಾಡೋಂಗಿದ್ರೆ ಅಂದರೆ ಮೇಕ್ ಡೈರೆಕ್ಟ್ರಿ ಅಥವಾ ಡೈರೆಕ್ಟ್ರಿ ಮಾಡೋಂಗಿದ್ರೆ ಈ ಸಿಂಟ್ಯಾಕ್ಸ್ ಏನಂದರೆ C:// ಅಂದರೆ ಯಾವ ಪಾತಲ್ಲಿದೆ ಆ ಪಾತ್, ಡ್ರೈವ್ ಅಥವಾ ಪಾತ್, MKDIR ಅಂದರೆ ಮೇಕ್ ಡೈರೆಕ್ಟ್ರಿ, ಡ್ರೈವ್ /ಡೈರೆಕ್ಟ್ರಿ ನೇಮ್. ನೆಕ್ಸ್ಟು ಅದು ಬಂದಮೇಲೆ ಇದು ಫಸ್ಟ್ ಒನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ 2 ಮೇಕ್ ಡೈರೆಕ್ಟ್ರಿ ನೇಮ್. ಎಕ್ಸಾಂಪಲ್ ನೋಡ್ರಿ, ಮೇಕ್ ಡೈರೆಕ್ಟ್ರಿ ಡ್ರೈವ್ ಯಾವುದು ಕಲರ್ ನೋಡ್ರಿ, ಇದು ಗ್ರೀನ್ ಕಲರ್, ಇದು ಗ್ರೀನ್ ಕಲರ್. ಡಿ ಡ್ರೈವ್ ಅಂದರೆ ಡಿ ಡ್ರೈವಲ್ಲಿ ನಾನು ಒಂದು ಫೋಲ್ಡರ್ ಮಾಡಬೇಕಿತ್ತು ಅಥವಾ ಒಂದು ಡೈರೆಕ್ಟ್ರಿ ಮಾಡಬೇಕಿತ್ತು ಅಂದರೆ ಡೈರೆಕ್ಟ್ರಿ ನೇಮ್ ಏನು, ಟ್ಯುಟೋರಿಯಲ್ ಅನ್ನೋದು ಡೈರೆಕ್ಟ್ರಿ ನೇಮ್. ಯಾವ ಡ್ರೈವಲ್ಲಿ ಡೈರೆಕ್ಟ್ರಿ ಆಗ್ತಿದೆ ಅಥವಾ ಕ್ರಿಯೇಟ್ ಆಗ್ತಿದೆ ಅಂದರೆ ಡಿ ಡ್ರೈವಲ್ಲಿ ಒಂದು ಹೊಸ ಡೈರೆಕ್ಟ್ರಿ ನೇಮ್ನ ಯೂಸ್ ಮಾಡಿಕೊಂಡು, ಟ್ಯುಟೋರಿಯಲ್ ಅನ್ನೋದು ಡೈರೆಕ್ಟ್ರಿ ನೇಮ್ನ ಯೂಸ್ ಮಾಡಿಕೊಂಡು ಒಂದು ಕ್ರಿಯೇಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಒನ್ ಮೇಕ್ ಡೈರೆಕ್ಟ್ರಿ ನೇಮ್ ಅಂದರೆ ಯಾವುದು, ಟ್ಯುಟೋರಿಯಲ್. ಮೇಕ್ ಡೈರೆಕ್ಟ್ರಿ ಟ್ಯುಟೋರಿಯಲ್. ಇಲ್ಲಿ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ. ಡ್ರೈವ್ ಯಾವುದು ಡಿ, ಡೈರೆಕ್ಟ್ರಿ ನೇಮ್ ಯಾವುದು ಟ್ಯುಟೋರಿಯಲ್. ಇಲ್ಲಿ ಡೈರೆಕ್ಟ್ರಿ ನೇಮ್ ಯಾವುದು, ಟ್ಯುಟೋರಿಯಲ್. ಫಸ್ಟ್ ಒನ್ನಲ್ಲಿ ಡಿಯಲ್ಲಿ ಟ್ಯುಟೋರಿಯಲ್ ಅನ್ನೋ ಡೈರೆಕ್ಟ್ರಿ ನೇಮ್ನ ಸೇವ್ ಮಾಡಿ ಆ ಡೈರೆಕ್ಟ್ರಿ ನೇಮ್ಗೆ ಮತ್ತೆ ಅದರೊಳಗೆ ಡೈರೆಕ್ಟ್ರಿ ನೇಮ್ಗೆ ಇನ್ಸರ್ಟ್ ಆದಾಗ ಟ್ಯುಟೋರಿಯಲ್ ಅನ್ನೋದು ಗೊತ್ತಾಗುತ್ತೆ. ಎಕ್ಸಾಂಪಲ್ ಮೇಕ್ ಡೈರೆಕ್ಟ್ರಿ ಡಿ ದಲ್ಲಿ ಸೇವ್ ಮಾಡಬೇಕಾದ್ರೆ ಫೋಲ್ಡರ್ 1 ಅಥವಾ ಫೋಲ್ಡರ್ 2, ಫೋಲ್ಡರ್ 3 ಫೋಲ್ಡರ್ n ತನ ಡೈರೆಕ್ಟ್ರಿ ಫೋಲ್ಡರ್ಸ್ ಇರ್ತವೆ. ನೆಕ್ಸ್ಟ್ ಒನ್ ಚೇಂಜ್ ಡೈರೆಕ್ಟ್ರಿ ಅಥವಾ CHDIR/CD command. CHDIR/CD command is used to change current working directory. ಪ್ರೆಸೆಂಟ್ ಯಾವ ಡೈರೆಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ವಿ ಅದನ್ನು ಆ ಡೈರೆಕ್ಟ್ರಿನ ಅಥವಾ ಆ ಪಾತ್ನ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಕಮ್ಯಾಂಡ್ ಸಿಂಟ್ಯಾಕ್ಸ್ ಈಸ್ ಪಾತ್ CHDIR ಡ್ರೈವ್ /ಡೈರೆಕ್ಟ್ರಿ ನೇಮ್ ಅಥವಾ CHDIR ಡೈರೆಕ್ಟ್ರಿ ನೇಮ್ ಅಂತ ಯೂಸ್ ಮಾಡ್ಬೋದು.
ನೆಕ್ಸ್ಟ್ dir ಕಮ್ಯಾಂಡ್ ಈಸ್ ಯೂಸ್ ಟು ಡಿಸ್ಪ್ಲೇ ದ ಲೀಸ್ಟ್ ಆಫ್ ಫೈಲ್ಸ್ ಅಥವಾ ಸಬ್ ಡೈರೆಕ್ಟರಿ ಆಫ್ ಡೈರೆಕ್ಟರಿ. dir ಅಂದ್ರೆ ಡೈರೆಕ್ಟರಿ, ಅದು ಫುಲ್ ಫಾರ್ಮ್ ಡೈರೆಕ್ಟರಿ. ಏನು ಲೀಸ್ಟ್ ಆಫ್ ಫೈಲ್ಸ್ ಸಬ್ ಡೈರೆಕ್ಟರಿ ಇದಾವೆ ಅಥವಾ ಡೈರೆಕ್ಟರಿ ಇದಾವೆ ಚೆಕ್ ಮಾಡೋದಕ್ಕೆ dir ಕಮ್ಯಾಂಡ್ನ ಯೂಸ್ ಮಾಡ್ತಾರೆ. ಇದರಲ್ಲಿ ಸ್ವಿಚಸ್ ಅಂತ ಬರುತ್ತೆ ಈ ಕಮ್ಯಾಂಡಲ್ಲಿ. ಈ ವರ್ಡ್ನ ಟೈಪ್ ಮಾಡಿದರೆ ಏನು ಬರುತ್ತೆ, ಅಟ್ರಿಬ್ಯೂಟ್ ವೈಸ್ ಫಿಲ್ಟರಿಂಗ್ ಅನ್ನ /a ಅನ್ನ ಟೈಪ್ ಮಾಡಿದೆ ಅಟ್ರಿಬ್ಯೂಟ್ ವೈಸ್ ಫಿಲ್ಟರಿಂಗ್ ಅನ್ನೋ ಕಮಾಂಡ್ ತಾನೇ ವರ್ಕ್ ಆಗುತ್ತೆ. ಆರ್ ಅಂತ ಮಾಡಿದರೆ ರೀಡ್ ಓನ್ಲಿ ಫೈಲ್ಸ್, ಡಿ ಅಂತ ಮಾಡಿದರೆ ಡೈರೆಕ್ಟರೀಸ್ ಓನ್ಲಿ, ಹೆಚ್ ಅಂತ ಮಾಡಿದರೆ ಹಿಡನ್ ಐಟಮ್ಸ್ ಓನ್ಲಿ, ಎಸ್ ಅಂತ ಟೈಪ್ ಮಾಡಿದರೆ ಸಿಸ್ಟಮ್ ಫೈಲ್ಸ್ ಓನ್ಲಿ, ಡಿ ಅಂತ ಟೈಪ್ ಮಾಡಿದರೆ ಫೈಲ್ಸ್ ಓನ್ಲಿ, ಸ್ಲ್ಯಾಶ್ ಎಲ್ಲ ಫೈಲ್ಸ್ ಓನ್ಲಿ ಅಂತ, ಡಿ ಅಂತ ಟೈಪ್ ಮಾಡಿದರೆ ಫೈಲ್ಸ್ ಓನ್ಲಿ ಅಂತ ಬರುತ್ತೆ. ನೆಕ್ಸ್ಟ್ ಡಿಲೀಟ್ ಆರ್ ಎರೇಸ್ ಕಮ್ಯಾಂಡ್, DEL ಅಂತ ಟೈಪ್ ಮಾಡಿದರೆ ಡಿಲೀಟ್ ಕಮ್ಯಾಂಡ್ ಅಂತ ಕರೀತಾರೆ. ಎರೇಸ್ ಕಮ್ಯಾಂಡ್ ಈಸ್ ಯೂಸ್ ಟು ಡಿಲೀಟ್ ಒನ್ ಆರ್ ಮೋರ್ ದೆನ್ ಒನ್ ಫೈಲ್ ಎಟ್ ಎ ಟೈಮ್. ಈ ಕಮ್ಯಾಂಡ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಡಿಲೀಟ್ ಮಾಡೋದಕ್ಕೆ ಒಂದಿಲ್ಲ ಒಂದಕ್ಕಿಂತ ಹೆಚ್ಚಾಗಿ ಫೈಲ್ಸ್ ಅಥವಾ ಫೋಲ್ಡರ್ನ ಒನ್ ಟೈಮಲ್ಲಿ ಡಿಲೀಟ್ ಮಾಡೋದಕ್ಕೆ ಡಿಲೀಟ್ ಆರ್ ಎರೇಸ್ ಕಮ್ಯಾಂಡ್ನ ಯೂಸ್ ಮಾಡ್ತಾರೆ. ಕಮ್ಯಾಂಡ್ ಸಿಂಟ್ಯಾಕ್ಸ್ ಪಾತ್ DEL ಡಿಲ್ ಅಥವಾ ಡೆಲ್ ಅನ್ನೋದನ್ನ ಕಮ್ಯಾಂಡ್, ಅದು /switch ಅಂದರೆ ಆ ಫೋಲ್ಡ್ರ್ ಫೈಲ್ ಪಾತ್ ಕೊಟ್ಬಿಟ್ರೆ ಅದು ಆಟೋಮೆಟಿಕ್ ಆಗಿ ಒಂದಿಲ್ಲ ಒಂದಕ್ಕಿಂತ ಹೆಚ್ಚಾಗಿ ಫೈಲ್ ಅದರದ್ದು ರಿಲೇಟೆಡ್ ಫೋಲ್ಡರ್ ಅಥವಾ ಆ ರಿಲೇಟೆಡ್ ಪಾತಲ್ಲಿರೋ ಎಲ್ಲ ಫೈಲ್ಸ್ ಡಿಲೀಟ್ ಆಗ್ತವೆ. ನೆಕ್ಸ್ಟ್ ಒನ್ RM ಅಥವಾ RMDIR ರಿಮೂವ್ ಡೈರೆಕ್ಟರಿ ಕಮ್ಯಾಂಡ್. ಅಂದರೆ ದಿಸ್ ಕಮ್ಯಾಂಡ್ ಈಸ್ ಯೂಸ್ ಟು ರಿಮೂವ್ ಡಿಲೀಟ್ಸ್ ಡೈರೆಕ್ಟರಿ ಫೋಲ್ಡರ್. ಇದನ್ನು ಅಷ್ಟೇ ಡಿಲೀಟ್ ಥರನೇ ಇಟ್ ಈಸ್ ಯೂಸ್ ಟು ರಿಮೂವ್ ನಾಟ್ ಡಿಲೀಟ್. ರಿಮೂವ್ ಮಾಡ್ತಾರೆ ಅಥವಾ ಡಿಲೀಟನ್ನು ಮಾಡ್ಬೋದು, ಡೈರೆಕ್ಟರಿ ಇಲ್ಲ ಫೋಲ್ಡರ್ನ ಡಿಲೀಟನ್ನು ಮಾಡ್ಬೋದು. ಸಿಂಟ್ಯಾಕ್ಸ್ ಏನು, ಪಾತ್ RD ರಿಮೂವ್ ಡೈರೆಕ್ಟರಿ, ಸ್ವಿಚ್ ಪಾತ್ ಸೇಮ್. ಇದು ರಿಮೂವ್ ಮಾಡ್ಬೋದು, ಡಿಲೀಟ್ ಮಾಡೋಂಗಿಲ್ಲ, ಅಥವಾ ಡಿಲೀಟನ್ನು ಮಾಡ್ಬೋದು. ಎರಡು ಥರ ಡಿಲೀಟ್ ಎರೇಸ್ ಆಗಿನೂ ವರ್ಕ್ ಮಾಡುತ್ತೆ, ರಿಮೂವ್ ಡೈರೆಕ್ಟರಿ ಆಗಿನೂ ವರ್ಕ್ ಮಾಡುತ್ತೆ. ಅದು RMDIR ಕಮ್ಯಾಂಡ್. ನೆಕ್ಸ್ಟ್ ಥ್ಯಾಂಕ್ ಯು.